ಕ್ಷಮೆ ಇರಲಿ JBM ಅಂಬೇಡ್ಕರ್ ಡ್ರೈವರ್ ಇನ್ನೇನು ಕಡೆಯಿಂದ ಏನಪ್ಪ ಅಂದರೆ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಇದೆ. ಇವಾಗ ಏನಪ್ಪ ತಿರ್ಗಾ ಫೋಟೋಗಳು ತೋರಿಸ್ತಾ ಇದ್ದೀನಿ ಅಂದರೆ ಅದೇ ಫೋಟೋಗಳು, ಅದೇ ಕೋಲಾರ ಬಗ್ಗದು, ಕೋಲಾರ ವಿಷಯ, ಕೋಲಾರದಲ್ಲಿ ನಡೆದಿರೋ ಘಟನೆ ನೋಡಿ. ಇದೇ ಪೊಲೀಸ್ ಸ್ಟೇಷನು. ಈ ಪೊಲೀಸ್ ಸ್ಟೇಷನಲ್ಲಿ ಕೋಲಾರದಲ್ಲಿ ರೋಲ್ ಕಾಲ್ ಪೊಲೀಸ್ ಅವರು ಅಂತ ಹೇಳ್ಬೇಕು. ಇವ್ರಿಗೆ ಸತತವಾಗಿ 3 ದಿವಸದಿಂದ ಹಾಸ್ಪಿಟ್ಲಲ್ಲಿ ವ್ಯಕ್ತಿ ಮಲಗಿದ್ದಾನೆ. ಹೊಡೆದಿರೋರಿಗೆ ಇನ್ನೋವರೆಗೂ ಕಾನೂನು ಕ್ರಮ ತೊಗೊಂಡಿಲ್ಲ, ಇನ್ನೋವರೆಗೂ ಅರೆಸ್ಟ್ ಮಾಡಿಲ್ಲ. ಒಂದು, ಹೊಡೆದಿರೋರಿಗೆ ಇನ್ನೋವರೆಗೂ ಅರೆಸ್ಟ್ ಮಾಡಿಲ್ಲ. ಎರಡನೇದು, ಆ ಫ್ಯಾಮ್ಲಿ ಯಾರು ಏಟಾಗಿದೆ ಆ ಫ್ಯಾಮ್ಲಿ ಹಾಸ್ಪಿಟ್ಲ್ವರೆಗೂ ತಿರುಗ್ತಾ ಇದ್ದಾರೆ, ಸ್ಟೇಷನಲ್ಲಿ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಈ ಪೊಲೀಸವರು ಅವ್ರಿಗೆ ರಕ್ಷಣೆ ಕೊಡ್ತಾ ಇಲ್ಲ. ನೋಡಿ ಇಲ್ಲಿ ಈ ಥರ ಒಂದು ಹಲ್ಲೆ ಮಾಡಿದ್ದಾರೆ. ಈ ಮೂಲೆನೂ ಮುರಿದೋಗಿದೆ ಇಲ್ಲಿ, ಆಯಿತಾ. ಶೋಲ್ಡ್ರು ಮೂಲೆ ಮುರಿದೋಗಿದೆ. ಇನ್ನೊಂದು ಹಂಗೆ ಫೋಟೋಗಳು ತೋರಿಸಿ ನೋಡ್ಕೊಳ್ಳಿ. ನೋಡಿ ಈ ಕ್ಯಾಬುದು ಗಾಡಿ ಗ್ಲಾಸ್ ಎಲ್ಲ ಹೊಡೆದಾಕೋರೆ ನೋಡಿ. ಇದೇ ಶೋಲ್ಡ್ರು ಮುರಿದೋಗಿರೋದು. ಈ ಶೋಲ್ಡ್ರು ಕಾಣ್ತಾ ಇದೆಯಲ್ವಾ, ಇದೇ ಶೋಲ್ಡ್ರು ಮುರಿದಾಕಿದ್ದಾರೆ ನೋಡ್ಕೊಳ್ಳಿ. ಈ ಶೋಲ್ಡ್ರೇ ಮುರಿದಾಕಿರೋದು, ಮೂಲೆ ಮುರಿದೋಗಿದೆ, ತುಂಬ ನೋವು ಪಡ್ತಾ ಇದ್ದಾನೆ ನೋಡ್ಕೊಳ್ಳಿ. ಸೊಂಟ ತವನು ಡ್ಯಾಮೇಜ್ ಆಗಿದೆ, ಇಲ್ಲಿ ಕ್ರ್ಯಾಕ್ ಬಿದ್ದಿದೆ ನೋಡಿ. ನೋಡಿ ಈ ವ್ಯಕ್ತಿಗೆ ಈ ಥರ ಹಲ್ಲೆ ಮಾಡಿದ್ದಾರೆ. ಆ ವ್ಯಕ್ತಿ ಯಾರೂ ಅಲ್ಲ, ಈಗ ಸದ್ಯಕ್ಕೆ ಕೋಲಾರದಲ್ಲಿ ಭಾಗದಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದಾನೆ ಈ ವ್ಯಕ್ತಿ. ನೋಡ್ಕೊಳ್ಳಿ ನೋಡಿ ಈ ಗಾಡಿ ಮೇಲೆ ಈ ಥರ ಗ್ಲಾಸ್ ಮೇಲೆ ಅಲ್ಲೇ ಕಲ್ತವನು ಹೊಡೆದಿರೋದು. ಎರಡನೇದು ನೋಡಿ ಈ ಥರ ನೋಡಿ ಯಾವ ಥರ ಹೊಡೆದಿದ್ದಾರೆ ಅಂದರೆ ನೋಡಿದ್ರಾ, ಈ ಥರ ಹಲ್ಲೆಗಳು ಆಗಿದೆ. ಈಗ ಪೊಲೀಸವ್ರದ್ದು ಒಂದು ಫೋಟೋ ಹಾಕ್ತೀನಿ ಸ್ಟೇಷನ್ದು. ಇದರಲ್ಲೇ ಯಾಕಂದರೆ ನಾವು ಹೇಳಿ ಮಾಡಿ ಸಾಕಾಗೋಯ್ತು ಸ್ವಾಮಿ, ನಮಗಂತೂ ಹೇಳಿ ಹೇಳಿ ಸಾಕಾಗೋಯ್ತು. ಯಾಕಪ್ಪ ಅಂದರೆ ಕೆಲವು ಪೊಲೀಸವರು ಪ್ರತಿಯೊಬ್ಬರು ಪೊಲೀಸವರು ಅಂತಿಲ್ಲ, ಕೆಲವು ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅಂದರೆ ಕೋಲಾರದಲ್ಲಿ ಇರೋರು ಲೋಕಲ್ ಅವರಿಗೆ ಜೊತೆಲಿ ಇಟ್ಕೊಂಡು, ಅಲ್ಲಿರೋ ಪಾಲಿಟಿಕ್ಸ್ ಅವ್ರ ಜೊತೆ ಇಟ್ಕೊಂಡು, ಬೆಂಗಳೂರಿಂದ ಹೋಗಿರೋ ವ್ಯಕ್ತಿ ಮೇಲೆ ಹಲ್ಲೆ ಆಗಿದೆ. ಬೆಂಗಳೂರಿಂದ ಸತ್ವಾಗಿ 5 ದಿವಸದಿಂದ ಅವರು ಅಲ್ಲಿದ್ದಾರೆ. ಇವತ್ತು 3 ದಿವಸ ಅಲ್ಲಿ ನ್ಯಾಯ ಕೇಳ್ತಾ ಇದ್ರೆ ಪೊಲೀಸರು ನ್ಯಾಯ ಕೊಡ್ತಾ ಇಲ್ಲ. ಯಾವ ಥರ ಅಂತೂ ಅದು ಹೇಳ್ತೀನಿ, ಎವಿಡೆನ್ಸ್ ಇದೆ. ವ್ಯಕ್ತಿಗಳು ಕಾಲ್ ರೆಕಾರ್ಡ್ ಸಮೇತ ಇಕ್ಕಿದ್ದೀನಿ. ಏನು ಗಾಡಿಗೆ ಹಲ್ಲೆ ಆಗಿದೆ, ಹಲ್ಲೆ ಮಾಡಿರೋದು ಬೇರೆಯವರು, ಆಪೋಸಿಟ್ ಅವರು. ಈ ಪೊಲೀಸವ್ರು ಏನು ಮಾಡ್ತಾ ಇದ್ದಾರೆ, ಈ ಸ್ಟೇಷನ್ ಪೊಲೀಸವರು ಸಿಂಗಲ್ ಸ್ಟಾರ್, ಅವ್ರ ಹೆಸರು ಹೇಳ್ತಾ ಇಲ್ಲ. ಅವ್ರ ಹೆಸರು ಅವ್ರು ಓದಕ್ಕೆ ಬರ್ತಾ ಇಲ್ಲ, ಅಷ್ಟೊಂದು ಹೆಸರು ಹೇಳ್ತಾ ಇಲ್ಲ. ಹೆಸರನ್ನು ತೆಗಿಸ್ತೀನಿ. ಇವತ್ತು ನಮ್ಮವ್ರಿಗೆ ಕಲಿಸ್ಕೊಟ್ಟಿದ್ದೀನಿ. ಈ ಪೊಲೀಸ್ ಸ್ಟೇಷನ್ಗೆ ಕೆಲವು ವ್ಯಕ್ತಿಗಳಿಗೆ ನಾನು ಕಲಿಸ್ಕೊಟ್ಟಿದ್ದೀನಿ ನಮ್ಮ ಸಂಘಟನೆ ಕಡೆಯಿಂದ. ಅಲ್ಲಿ ಪೊಲೀಸವ್ರು ಏನು ಮಾಡ್ತಾರೆ ಅಂದರೆ, ನನ್ನ ಮೇಲೆ ಹಲ್ಲೆ ಆಗಿದೆ ಅಲ್ವಾ, ನಮ್ಮ ಕಡೆಯವ್ರನ್ನ ಇಟ್ಕೊಂಡು ಕೈಯಲ್ಲಿ ಕೋಲು ಇಟ್ಕೊಳೋದು, ಕೈಯಲ್ಲಿ ಚಾಕು ಇಟ್ಕೊಳೋದು, ಕಲ್ಲುಗಳು ನಮ್ಮವ್ರ ಕೈಯಿಂದನೇ ಫೋಟೋ ಹಿಡಿಸ್ತಾ ಇದ್ದಾರೆ. ಯಾರು? ಪೊಲೀಸವರು. ಆಪೋಸಿಟ್ ವ್ಯಕ್ತಿಗೆ ಬಿಟ್ಬಿಟ್ಟವ್ರೆ. ಆಪೋಸಿಟ್ ವ್ಯಕ್ತಿಗೆ ಇನ್ನೋರ್ಗೂ ಅರೆಸ್ಟೇ ಮಾಡಿಲ್ಲ. ಈ ಥರ ಪೊಲೀಸ್ ಬಗ್ಗೆ, ಈ ಥರ ಸ್ಟೇಷನ್ ಬಗ್ಗೆ ಏನಂತ ಹೇಳ್ತೀರಾ ಪಬ್ಲಿಕ್ಕು? ನಾನಿದು ಪಬ್ಲಿಕ್ ಮೇಲೆ ಬಿಡ್ತಾ ಇರೋದು. ಯಾಕಂದರೆ ಪ್ರತಿಯೊಂದು ಟೈಮ್ ಏನಂತೀರಾ ಪಬ್ಲಿಕ್, ನೀವು ಪೊಲೀಸರು ಒಳ್ಳೆಯವ್ರು ಅಂತೀರಲ್ವಾ, ಒಳ್ಳೆಯವ್ರು ಇದ್ದಾರೆ. ಈ ಥರ ಪೊಲೀಸವ್ರಿಗೆ ಏನಂತೀರಾ? ಸತ್ತೋಗಿ 3 ದಿವಸದಿಂದ ಆ ವ್ಯಕ್ತಿ ಹಾಸ್ಪಿಟ್ಲಲ್ಲಿ ಇದ್ದಾನೆ, ಅವ್ರ ಫ್ಯಾಮಿಲಿಯವ್ರು ಹಾಸ್ಪಿಟ್ಲಲ್ಲಿ ಇದ್ದಾರೆ. ಈ ಪೊಲೀಸವರು ಹೊಡೆದಿರೋರಿಗೆ ಅರೆಸ್ಟ್ ಮಾಡಿಲ್ಲ. ಏನಕ್ಕೆವರೆಗೂ ಇನ್ನೋರು ಕ್ರಮ ತಗೊಂಡಿಲ್ಲ ಹೊಡೆದಿರೋರ ವ್ಯಕ್ತಿ ಮೇಲೆ? ಏನಕ್ಕೆ ಕೇಸ್ ಮಾಡಿಲ್ಲ ಹೊಡೆದಿರೋರ ವ್ಯಕ್ತಿ ಮೇಲೆ? ಏನಂತ ಆಕ್ಷನ್ ತೊಗೊಂಡಿದ್ರಾ? ಯಾವ ಥರ ಸೆಕ್ಷನ್ ಹಾಕಿದ್ರಾ? ಏನಂತ ಕೇಸ್ ಹಾಕಿದ್ರಾ ಹೇಳಿ? ಯಾವ ವ್ಯಕ್ತಿ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅವ್ರ ಫ್ಯಾಮಿಲಿಯವರಿಗೆ ಕರ್ಸ್ಕೊಂಡ್ಬಿಟ್ಟು ಕೈಯಲ್ಲಿ ಕೋಲ್ ಕೊಟ್ಟು ಕಾರ್ ಮುಂದೆ ನಿಲ್ಸ್ಕೊಂಡು ಫೋಟೋಗಳು ಇಟ್ಕೊಂಡಿದ್ರಲ್ಲ, ಅಲ್ಲೇ ಆಗಿದೆಯಲ್ಲ, ಗಲಾಟೆ ಆಗಿದೆಯಲ್ಲ, ಅದು ಅಂಗಡಿದು CCTV ಕ್ಯಾಮ್ರಾ ಫೋಟೇಜು ವೀಡಿಯೋಸ್ ಸಮೇತ ತೊಗೊಂಡು ಇಟ್ಕೊಂಡಿದ್ರಲ್ಲ, ಏನಕ್ಕೆ ನೀವು ನಮ್ಗೆ ಕೊಡ್ತಾ ಇಲ್ಲ? ಅವ್ರ ಮನೆಯವ್ರು ಕೇಳ್ತಾ ಇದ್ದಾರಲ್ಲ, ಏನಕ್ಕೆ ಕೊಡ್ತಾ ಇಲ್ಲ? ಸರಿ, ನೀವು ವಿಡಿಯೋ ಕೊಡ್ತಾ ಇಲ್ವಲ್ಲ, ಆಪೋಸಿಟ್ ಅವ್ರು ಹಲ್ಲೆ ಮಾಡಿದಾರಲ್ಲ, ಏನಕ್ಕೆ ಅರೆಸ್ಟ್ ಮಾಡಿಲ್ಲ? ಕೋಲಾರ ಭಾಗ ನಾನು ಹೇಳ್ತಾ ಇರೋದು, ಈ ಪೊಲೀಸ್ ಸ್ಟೇಷನ್ಗೆ ಉತ್ತರಗಳು ಕೇಳ್ತಾ ಇದ್ದೀನಿ. ಅಲ್ಲಿರೋದು DCP ಇರಲಿ, ACP ಇರಲಿ, ಜೈನ್ ಕಮಿಷನರ್ ಇರಲಿ, ಕೋಲಾರ ಭಾಗ, ಕೋಲಾರ ಜಿಲ್ಲೆ, ಅಲ್ಲಿರೋ ಸರೌಂಡಿಂಗಲ್ಲಿ ACP DCP ಅವರು ಏನು ಮಾಡ್ತಾ ಇದ್ದೀರಾ?
ಇದೇನಾ ನಿಮ್ಮ ಪೊಲೀಸ್ ಸ್ಟೇಷನ್ದಲ್ಲಿ ರಕ್ಷಣೆ ಕೊಡ್ತಾ ಇರೋದು ಪಬ್ಲಿಕ್ಕಿಗೆ? ಸಾವಿರ ಸಮಾಜ ಸೇವೆಗಳು ಹೋಗಿದ್ರೆ, ಚಾಲಕರು ಹೋಗಿದ್ರೆ, ಡ್ರೈವರ್ಗಳು ಸಾವಿರ ಜನ ಹೋಗ್ತಾರೆ, ಡ್ರೈವರೇ ಅಂತಿಲ್ಲ, ಪಬ್ಲಿಕ್ಗಳು ಹೋಗಿದ್ರೆ ಇದೇನಾ ನಿಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ರಕ್ಷಣೆ ಕೊಡ್ತಾ ಇರೋದು? ಪೊಲೀಸ್ ಕರ್ತವ್ಯ ನಿಭಾಯಿಸ್ತಾ ಇರೋದು? ಪೊಲೀಸ್ ಕೆಲಸ ಮಾಡ್ತಾ ಇರೋದು? ಸತ್ತೋಗಿ 3 ದಿವಸದಿಂದ ಆ ವ್ಯಕ್ತಿ ಹಾಸ್ಪಿಟ್ಲಲ್ಲಿ ಬಿದ್ದಿದ್ದಾನೆ. ಇವತ್ತು 3 ದಿವಸ ಆಯಿತು. ಆಪೋಸಿಟ್ ಅವ್ರಿಗೆ ಏನಕ್ಕೆ ಕ್ರಮ ತಗೊಂಡಿಲ್ಲ, ಏನಕ್ಕೆ ಅರೆಸ್ಟ್ ಮಾಡಿಲ್ಲ? ಈ ಪೊಲೀಸ್ ಸ್ಟೇಷನ್ಗೆ, ಈ ಪೊಲೀಸ್ ಠಾಣೆಗೆ ನಾನು ಕೇಳ್ತಾ ಇದ್ದೀನಿ. ಕೋಲಾರ ಭಾಗದಲ್ಲಿ ಈ ಥರ ಹಲ್ಲೆ ಆಗಿದೆಯಲ್ಲ, ಈ ಥರ ಹೊಡೆದಿದ್ದಾರಲ್ಲ, ಏನು ಮಾಡ್ತಾ ಇದ್ದೀರಾ? ಈ ಸ್ಟೇಷನ್ನಲ್ಲಿ ಸಿಂಗಲ್ ಸ್ಟಾರ್ ಹೇಳ್ತಾರಂತೆ, ನಾನು ಹೇಳೋ ಥರ ಕೇಳೋ, ನಾನು ಹೇಳೋ ಥರ ಮಾಡೋ ಅಂತ. ಅವ್ರದ್ದು ವಿಡಿಯೋ ಸಿಗ್ತಾ ಇಲ್ಲ ನನಗೆ, ನಮ್ಮವ್ರಿಗೆ ವಿಡಿಯೋ ಮಾಡೋಕ್ಕೆ ಕೊಡ್ತಾ ಇಲ್ಲ ಅವರು. ಒಂದು ಸ್ಟೇಷನ್ ಒಳಗಡೆನೂ ಜಾಸ್ತಿ ಕರೆಸ್ತಾ ಇಲ್ಲ, ಹೋಗಾಚೆ. ಯಾಕಂದರೆ ಈ ಸ್ಟೇಷನ್ದಲ್ಲಿ ಇರೋದು ಪೊಲೀಸ್ ಅವ್ರದ್ದು ಬಂಡವಾಳ ಆಚೆ ಬರುತ್ತೆ. ಈ ಸ್ಟೇಷನ್ದಲ್ಲಿ ಇರೋದು ಪೊಲೀಸ್ದು ಬಂಡವಾಳ ಆಚೆ ಬರುತ್ತೆ ಅಂತ ಒಂದು ಭಯ. ಯಾವ ಥರ ಹೊಡೆದಿದ್ದಾರೆ, ಯಾವ ಥರ ಹಲ್ಲೆ ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ನೀವೇ. 1000 ಜನದ ಸಮಸ್ಯೆ ಇರ್ಬೋದು, 1000 ಜನ ಕಷ್ಟ ಇರ್ಬೋದು, ಒಂದು ಫ್ಯಾಮಿಲಿ ಮ್ಯಾಟ್ರೇ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಕುಟುಂಬದ ಇರ್ಬೋದು. ಹಂಗಂತ ಕಾನೂನು ಏನಕ್ಕಿದೆ? ಕೋರ್ಟ್ ಅಂತ ಏನಕ್ಕಿದೆ? ಲಾಯರ್ ಅಂತ ಏನಕ್ಕಿದ್ದಾರೆ? ಜಡ್ಜ್ ಅಂತ ಏನಕ್ಕಿದೆ ಹೇಳಿ? ಅದಕ್ಕೆ ನ್ಯಾಯಪರವಾಗಿ ಅದಕ್ಕೆ ಮುಖಾಂತರ ಶಿಕ್ಷೆ ಕೊಡೋಕ್ಕೆ, ಆ ಮುಖಾಂತರ ಕೆಲವು ಕೆಲಸ ಕಾರ್ಯಕ್ಕೋಸ್ಕರ ಕೆಲವು ಎವಿಡೆನ್ಸ್ಗಳ ಮುಖಾಂತರ ಮಾಡಬೇಕಾಗತ್ತೆ. ಈ ಪೊಲೀಸ್ ಸ್ಟೇಷನಲ್ಲಿ ಫೋರ್ಜರಿ ನಡೀತಾ ಇದೆ. ನಂತರ ಜನಗಳಿದ್ದಾರೆ ಆ ಸ್ಟೇಷನ್ನಲ್ಲಿ ಏನೇನು ನಡೀತಾ ಇದೆ, ಏನೇನು ಇಲ್ಲ ಅಂತ. ಟೋಟಲ್ 4 ಜನ ಹೆಣ್ಮಕ್ಳು ಇದ್ದಾರೆ, 4 ಜನ ಗಂಡಸ್ಗಳು ಇದ್ದಾರೆ ಅಲ್ಲಿ ಸ್ಟೇಷನ್ ತವ. ಸತ್ತೋಗಿ 3 ದಿವಸದಿಂದ ತಿರುಗ್ತಾ ಇದ್ದಾರಲ್ಲ ಅವರು. ಪೊಲೀಸವ್ರಿಗೆ ಕರುಣೆ ಅಂತ ಇಲ್ವಾ? ನ್ಯಾಯ ಇಲ್ವಾ? ಆಪೋಸಿಟ್ ಅವ್ರು ಕೊಡ್ತಿರೋದು ಎಂಜಿಲ್ ದುಡ್ಡು, ಥೂ ಅಂತ ಉಯ್ಯೋ ದುಡ್ಡಿಗೆ ಎಷ್ಟು ದಿವಸ ತಿಂತೀರಾ ಹೇಳಿ? ನಾನು ಹೇಳ್ತಾ ಇರೋದು, ಅಲ್ಲಿ ನಮ್ಮವ್ರು ಹೋಗ್ತಾ ಇದ್ದಾರೆ, ಅದು ಯಾವ ಸಿಂಗಲ್ ಸ್ಟಾರು, ಯಾವ ಸ್ಟೇಷನಲ್ಲಿ, ಈ ಸ್ಟೇಷನ್ ಡೀಟೇಲ್ ಬೇಕು ನನಗೆ. ಈ ಸ್ಟೇಷನ್ ಪೊಲೀಸವ್ರು ಏನೇನು ಮಾಡ್ತಾ ಇದ್ದಾರೆ ನಾನು ಡೀಟೇಲಾಗಿ ವಿಡಿಯೋ ಮಾಡ್ಕೊಳ್ಳಿ. ಕಮಿಷನರ್ ಅವ್ರಿಗಿರಲಿ, ACP DCP ಅವರಿರಲಿ, ಏನು ಪ್ರತಿಯೊಬ್ಬರಿಗೆ ಈ ವಿಡಿಯೋ ಹೋಗ್ಬೇಕಿದು. ಯಾಕಂದರೆ ಪ್ರತಿಯೊಂದು ಸ್ಟೇಷನಲ್ಲಿ ಹೇಳ್ತಾ ಇಲ್ಲ, ಕೆಲವು ಸ್ಟೇಷನ್ದಲ್ಲಿ ಕೆಲವು ಪೊಲೀಸವರು ತೊಂದರೆ ಆಗಿರೋರಿಗಿಲ್ಲ, ಆಪೋಸಿಟ್ ವ್ಯಕ್ತಿ. ಯಾಕಂದರೆ ಆ ಕೋಲಾರ ಭಾಗದಲ್ಲಿ ಯಾರಿದಾರೋ ಯಾರು ಇಲ್ವೋ, MLA ನೋ, ಕೌನ್ಸಿಲರೋ, CM PM ಪಾಲಿಟಿಕ್ಸು, ಅವ್ರ ಪರವಾಗಿ ನಿಂತ್ಕೊಂಡು ಒದ್ದೆ ತಿಂದಿರೋನು ಹಾಸ್ಪಿಟ್ಲಲ್ಲಿ ಬಿದ್ದಿದ್ದಾನೆ, ಅವನ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ, ಅವನ ಬಗ್ಗೆ ಕಂಪ್ಲೇಂಟ್ ತಗೋತಾ ಇಲ್ಲ. ಉಲ್ಟಾ ಪೊಲೀಸರು ಅಲ್ಲಿ ಹೋಗಿರೋರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅತ್ಯಾಚಾರ ಮಾಡ್ತಾ ಇದ್ದಾರೆ. ಏಕಾವಚಿ ಆವಾಜ್ ಹಾಕೋದು, ಇವ್ರಿಗೆ ಎದುರಿಸ್ಬಿಟ್ಟು ಸೈನ್ಗಳು ಮಾಡಿಸ್ಕೋತಾ ಇರೋದು, ಈ ಥರ ಒಂದು ಸ್ಟೇಷನ್ದಲ್ಲಿ ಆಗ್ತಾ ಇದೆ ಅನ್ನೋ ಸಮಸ್ಯೆ. ಈಗ 1000 ರೋಡ್ ಹೋಗೋ ಜನಕ್ಕೆ ಪ್ರಾಬ್ಲಮ್ ಆಗಿದ್ರೆ ಈ ಸ್ಟೇಷನ್ದಲ್ಲಿ ಎಷ್ಟು ರೋಲ್ ಕಾಲ್ಗಳು ತೊಗೊಳಲ್ಲ? ಎಷ್ಟು ಜನಕ್ಕೆ ಸ್ಟೇಷನ್ದಲ್ಲಿ ನ್ಯಾಯ ಸಿಕ್ಕಿಲ್ಲ ಹೇಳಿ? ಎಷ್ಟು ಜನಕ್ಕೆ ಸ್ಟೇಷನ್ನಿಂದ ತೊಂದರೆ ಆಗಿದೆ? ಅದಕ್ಕೆ ಹೇಳ್ತಾರ ನಾನು, ಪ್ರತಿಯೊಬ್ಬರಿಗೆ ಮಾನವತೆ ದೃಷ್ಟಿಯಿಂದ ನೋಡ್ಬೇಕಂತ. ಈ ಸ್ಟೇಷನ್ನಲ್ಲಿ ಬರೀ ಕಾಸು. ಡ್ರೈವರ್ ಫೋನ್ ಮಾಡಿ ಹೇಳಿದ್ದಾನೆ, ರೆಕಾರ್ಡಿಂಗ್ ಇದೆ, ಏನು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅವ್ರ ವ್ಯಕ್ತಿಗಳು ಹೋಗ್ಬಿಟ್ಟು ಸರ್ಕಲ್ಗೆ ಕೆಲವು ಕಾನೂನು ಪ್ರಕಾರ ರೂಲ್ಸ್ಗಳು ಕೇಳಿದರೆ ಸರ್ಕಲ್ ಎದ್ದು ಓಡೋಗ್ಬಿಟ್ರಂತೆ. ಸರ್ಕಲ್ ಉತ್ತರನೇ ಕೊಡ್ತಾ ಇಲ್ಲ ಅಂತ ಈ ಸ್ಟೇಷನಲ್ಲಿ. ಈ ಸ್ಟೇಷನ್ದಲ್ಲಿ ಏನಿದೆ, ಸರ್ಕಲ್ ಉತ್ತರ ಕೊಡ್ತಾ ಇಲ್ಲ. ಇನ್ನೊಂದು, ಹಾಸ್ಪಿಟ್ಲಲ್ಲಿರೋ ವ್ಯಕ್ತಿಗಳಿಗೆ ಅವ್ರ ಫ್ಯಾಮಿಲಿಯವ್ರಿಗೆ ಹೆದರಿಕೆ ಆಗ್ತಾ ಇರೋದು, ಬೆದರಿಕೆ ಆಗ್ತಾ ಇರೋದು. ಸತ್ತೋಗಿ 3 ದಿವಸದಿಂದ ಆಪೋಸಿಟ್ ಅವ್ರಿಗೆ ಅರೆಸ್ಟ್ ಮಾಡೋಕ್ಕಾಗಿಲ್ಲ. ಇದು ಪೊಲೀಸವ್ರಿಗೆ ಪೊಲೀಸವ್ರ ಕೈಯಲ್ಲಿ ಅರೆಸ್ಟ್ ಮಾಡೋಕ್ಕಾಗಿಲ್ಲ, ಅವ್ರಿಗೆ ಕ್ರಮ ತಗೊಳಕ್ಕೂ ಆಗಿಲ್ಲ, ಅವ್ರ ಮೇಲೆ ಸೆಕ್ಷನ್ನು ಹಾಕಿಲ್ಲ, ಅವ್ರ ಮೇಲೆ ಕೇಸು ಮಾಡಿಲ್ಲ. ಪ್ರತಿಯೊಂದು ಎವಿಡೆನ್ಸು, ಪ್ರತಿಯೊಂದು ಪ್ರೂಫ್ ಮೇಲೆ ಯಾರು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅವ್ರ ಕುಟುಂಬದ ಮುಖಾಂತರ ಕರ್ಕೊಂಡು, ಆ ಕುಟುಂಬಕ್ಕೆ ಕರ್ಕೊಂಡು, ಅವ್ರ ಫ್ಯಾಮಿಲಿಯವ್ರು ಕರ್ಕೊಂಡು ಪ್ರತಿಯೊಂದು ಪೇಪರ್ ಮೇಲೆ ಸೈನ್ ಮಾಡಿಸ್ತಾ ಇದ್ದಾರೆ. ಎಲ್ಲಿವರೆಗೂ ಸರಿ ಇದು? ಈ ಪೊಲೀಸವ್ರು ಏನು ಮಾಡ್ತಾ ಇದ್ದಾರೆ? ಆಪೋಸಿಟ್ ವ್ಯಕ್ತಿಗೂ ಬಿಟ್ಬಿಟ್ರು, ಎಲ್ಲ ಬಿಟ್ಬಿಟ್ಟು ಹಾಸ್ಪಿಟಲಿರೋ ಪೇಷಂಟ್ ಕುಟುಂಬ ಅವ್ರಿಗೆ ಮುಖಾಂತರನೇ ತಗೊಂಡು ಸೈನ್ಗಳು ಮಾಡಿಸ್ಕೋತಾ ಇರೋದು ಈ ಸ್ಟೇಷನ್ದಲ್ಲಿ. ದರೋಡೆ ನಡೀತಾ ಇದೆ, ಹಗಲತ್ತಲ್ಲಿ ದರೋಡೆ ನಡೀತಾ ಇದೆ. ಬೇಕಂದರೆ ACPಗೆ ಇರಲಿ, DCPಗೆ ಇರಲಿ, ಅಲ್ಲಿರೋ ಕಮಿಷನರ್ ಅವ್ರಿಗಿರಲಿ, ಕೋಲಾರ ಭಾಗಕ್ಕೆ, ಕೋಲಾರ ಜಿಲ್ಲೆಗೆ ಯಾರು ಸೇರುತ್ತೆ ಅವ್ರಿಗೆಲ್ಲ ಎವಿಡೆನ್ಸ್ ನನ್ನ ಮುಖಾಂತರ ಇದೆ. ನನ್ನತವ ಯಾರ್ಯಾರಲ್ಲಿ ಸ್ಟೇಷನ್ ತವ ತಿರುಗ್ತಾ ಇದ್ದಾರೆ
ಆ ಸ್ಟೇಷನ್ ತವ ಅಕ್ಕಪಕ್ಕ CCTV ಕ್ಯಾಮ್ರಾ ಚೆಕ್ ಮಾಡಿಸಿ ನೀವು. ಅಕ್ಕಪಕ್ಕ CCTV ಕ್ಯಾಮ್ರಾ ಚೆಕ್ ಮಾಡಿ. ACP DCP ಅವರೇ, ಅಲ್ಲಿ ಎಷ್ಟು ಜನ ತಿರುಗ್ತಾ ಇದ್ದಾರೆ ಈ ವ್ಯಕ್ತಿ ಮುಖಾಂತರ ನೋಡಿ. ಈ ಸ್ಟೇಷನ್ದಲ್ಲಿ ಯಾವ ಥರ ನ್ಯಾಯ ಕೊಡ್ತಾ ಇಲ್ಲ ಅಂತ ನೀವು ನೋಡಿ. ಯಾಕಂದರೆ ಪ್ರತಿಯೊಂದಕ್ಕೆ ಜೈ ಭೀಮ್ ಅಂಬೇಡ್ಕರ್ ಡ್ರೈವರ್ ಯೂನಿಯನ್ ನಮ್ಮದು ಬಂದು ಜೈ ಭೀಮ್ ಅಂಬೇಡ್ಕರ್ ಅಂದರೆ ಸಂವಿಧಾನ ಏನನ್ನುತ್ತೆ. ನಾವು ಬರೀ ಡ್ರೈವರ್ಗಳಿಗಂತ ಇಲ್ಲ, ಸಮಾಜ ಸೇವೆ ಮಾಡೋರು ಪಬ್ಲಿಕ್ಗೂ ತೊಂದರೆ ಆಗಿದ್ರೆ ನಾವು ಧ್ವನಿ ಎತ್ತಕ್ಕೆ ಸಿದ್ಧವಾಗಿದ್ದೀವಿ. ನಾವು ಡ್ರೈವರ್ ಪರವಾಗಿ ಧ್ವನಿ ಎತ್ತಕ್ಕೆ ಸಿದ್ಧವಾಗಿದ್ದೀವಿ. ಜೈ ಭೀಮ್ ಅಂಬೇಡ್ಕರ್ಗೆ ಸಂಘಟನೆಗೆ ಸಹಾಯ ಕೆಲವು ವ್ಯಕ್ತಿಗೂ ನಾವು ಸಹಾಯ ನೀಡೋಕ್ಕೆ ಸಿದ್ಧವಾಗಿದ್ದೀವಿ. ಈ ವಿಡಿಯೋ ಬಂದು ಇಡೀ ಇಂಡಿಯಾದಲ್ಲಿ ಕಮಿಷನರ್, DCP, ACP ಯಾರೂ ಇರಲಿ, ಕೋಲಾರ ಜಿಲ್ಲೆಯಲ್ಲಿ ಏನು ಕೆಲವು ವ್ಯಕ್ತಿಗಳಿಂದ ಪೊಲೀಸವರು ಆಪೋಸಿಟ್ ಅವ್ರಿಗನ್ನ ಬಿಟ್ಟು ಹಾಸ್ಪಿಟ್ಲಿರೋರ ಕುಟುಂಬರ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೆದರಿಕೆ ಹಾಕಿಸಿ ಸೈನ್ಗಳು ಮಾಡಿಸ್ಕೋತಾ ಇದ್ದಾರೆ. ಅಲ್ಲಿವರೆಗೂ ವಿಡಿಯೋ ಹೋಗ್ಬೇಕಿದು. ಆ ACP, DCP ಯಾರೂ ಇಲ್ಲಿ ಕೇಳಿದ್ರೆ ಉತ್ತರ ನಾನು ಕೊಡ್ತೀನಿ. ಯಾವ ವ್ಯಕ್ತಿಗೆ ಕಷ್ಟ ಆಗಿದೆ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ನಾನು ನಿಲ್ಲಿಸ್ತೀನಿ. ACP ಅವ್ರ ಮುಂದೆ, DCP ಅವ್ರ ಮುಂದೆ ಯಾರೂ ಇರಲಿ, ನಾನು ನಿಲ್ಸೋಕ್ಕೆ ಸಿದ್ಧವಾಗಿದ್ದೀನಿ. ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇರೋದು ಸ್ಟೇಷನ್ ಬೋರ್ಡೇ ಹಾಕಿದ್ದೀನಿ ನೋಡ್ಕೊಳ್ಳಿ. ಇನ್ನೋರ್ಗೂ ಅಲ್ಲೇ ಇದ್ದಾರೆ ವ್ಯಕ್ತಿಗಳು. ಈ ವಿಡಿಯೋ ಕೋಲಾರ ಭಾಗದಲ್ಲಿ ACP ಅವ್ರಿಗೆ, DCP ಅವ್ರಿಗೆ, ಕಮಿಷನರ್ ಅವ್ರಿಗೆ, ಆ ಏರಿಯಾದಲ್ಲಿ ಇರೋರಿಗೆ ಪ್ರತಿಯೊಬ್ಬರಿಗೆ ಹೋಗ್ಬೇಕು ಈ ವಿಡಿಯೋ. ಇನ್ನೊಂದು ಸತಿ ಯಾವ ವ್ಯಕ್ತಿಗೆ ಅಲ್ಲೇ ಆಗಿದೆ, ಯಾವ ಥರ ಆಗಿದೆ ಅಂತಲೂ ಫೋಟೋಗಳು ಸಮೇತ ಇದೆ, ತೋರಿಸ್ತೀನಿ. ನಾನೇನೋ ಸುಳ್ಳು ಮಾಹಿತಿಗಳು ಕೊಡ್ತಾ ಇಲ್ಲ, ನೋಡ್ಕೊಳ್ಳಿ. ಒಂದು ಕಾಲ ಮೇಲೆ ಅಲ್ಲೇ ಆಗಿರೋದು ನೋಡಿ. ಸೊಂಟ ಅಂದರೆ ಮೇಲ್ಗಡೆ ಎಗಲ್ತವ ಮುರಿದೋಗಿ ಹೋಗಿದ್ರು, ಕಿರಾಕ್ ಆಗಿದೆ ಆಯಿತಾ. ಓಪನ್ ಆಗಿ ತೋರಿಸಿ ನೋಡಿ ವ್ಯಕ್ತಿ ಫೋಟೋ ನೋಡಿ. ಈ ಥರ ಹಲ್ಲೆಗಳು ಮಾಡಿದ್ದಾರೆ ವ್ಯಕ್ತಿ. ಇನ್ನೊರ್ಗೂ ಹಾಸ್ಪಿಟ್ಲಲ್ಲಿದ್ದಾನೆ. ನಮ್ಮ ಈ ಪೊಲೀಸ್ ಇಲಾಖೆಗೆ ಏನಂತ ಹೇಳ್ಬೇಕು ಇವ್ರಿಗೆ. ಆ ಸ್ಟೇಷನ್ ಫೋಟೋನೂ ಹಾಕಿದ್ದೀನಿ ನೋಡಿ. ಆ ಸ್ಟೇಷನ್ ಇರೋರದ್ದು ಹೆಸರು ಸಿಗ್ತಾ ಇಲ್ಲ. ಹೆಸರು ಸಿಕ್ಕಿದ್ರೆ ತೋರಿಸ್ಕೊಡ್ತಾ ಇದ್ದೀವಿ ನಾವು, ಯಾರು ಪರವಾಗಿದ್ದೀವಿ, ಯಾರು ಪರವಾಗಿಲ್ಲ ಅಂತ. ಇವರೆಲ್ಲ ಸಮಾಜ ಸೇವೆ ಕೆಲಸ ಮಾಡೋರಂತ ಪೊಲೀಸವರು ಇವರು. ಈ ಸ್ಟೇಷನಲ್ಲಿ ನೋಡಿ ಯಾವ ಥರ ಹಲ್ಲೆ ಆಗಿದೆ. ಇನ್ನೋವರೆಗೂ ಪೊಲೀಸರು ಹಲ್ಲೆ ಮಾಡಿರೋ ವ್ಯಕ್ತಿಗೆ ಅರೆಸ್ಟ್ ಮಾಡಿಲ್ಲ ನೋಡಿ. ಗ್ಲಾಸ್ ಮೇಲೆ ಕಲ್ಲು ತೊಗೊಂಡು ಹೊಡೆದಿರೋ ಗ್ಲಾಸಿಗೆ ಗಾಡಿಗೆ ಯಾವ ಥರ ಗತಿ ಮಾಡಿದ್ದಾರೆ. ಆ ವ್ಯಕ್ತಿ ಮೇಲೆ ಯಾವ ಥರ ಅತ್ಯಾಚಾರ ಮಾಡಿದ್ದಾರೆ ನೋಡ್ರಿ. ಯಾಕೆ ಇವ್ರ ಮೇಲೆ ಹಲ್ಲೆ ಮಾಡೋರು ಹೋಗ್ಬಿಟ್ಟು ಮೊದಲು ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಮಾಡಬೇಕಂತ ಇಲ್ವಾ? ನೋಡಿ ಎಷ್ಟು ಪಾಪ ಅವ್ರ ಫ್ಯಾಮ್ಲಿಯವರು ಅಳ್ತವ್ರೆ ಅಂದರೆ. ಇಡೀ ಸ್ಟೇಷನ್ ತಾವು 3 ದಿವಸದಿಂದ ಸತ್ವಾಗಿ ತಿರುಗ್ತಾ ಇದ್ದಾರೆ ಅಂದರೆ ಈ ಪೊಲೀಸವ್ರಿಗೆ ಕರುಣೆ ಅಂತಲೇ ಇಲ್ಲ, ಮಾನವತೆಯೇ ಇಲ್ಲ. ಇಂಥ ಪೊಲೀಸವ್ರ ಹೆಸರಿಂದಾನೆ ಪ್ರತಿಯೊಬ್ಬರು ಪೊಲೀಸವ್ರ ಹೆಸರು ಕೆಟ್ಟೋಗೋದ್ರಿ. ಒಬ್ಬ ಆ ಡ್ರೈವರ್ ಕೆಟ್ಟೋದು ಮಾಡಿ ಇಡೀ ಡ್ರೈವರ್ ಹೆಸರು ಕೆಟ್ಟೋಗುತ್ತಲ್ವಾ. ಈ ಥರ ಒಬ್ಬರು ಪೊಲೀಸವರಿಂದಾನೆ, ಒಂದು ಸ್ಟೇಷನಿಂದಾನೆ ಇಡೀ ಸ್ಟೇಷನ್ಗಳದ್ದು ಹೆಸರು ಕೆಟ್ಟೋಗೋದು. ನಂತ ಪ್ರೂಫ್ ಇದೆ. ಆಪೋಸಿಟ್ ಅವ್ರು ಏನೇನು ಮಾತಾಡಿದ್ದಾರೆ ಏನೇನಿಲ್ಲ ಅಂತ ಪ್ರತಿಯೊಂದು ಕಾಲ್ ರೆಕಾರ್ಡ್ ಇಟ್ಕೊಂಡಿದ್ದೀನಿ. ಸ್ಟೇಷನ್ದಲ್ಲಿ ಫೋನ್ ಮಾಡಿ ಕೇಳ್ರಿ, ಯಾಕೆ ಸರ್ 24 hours ಆಯಿತು, ನಿನ್ನೆ ಬೆಳಗ್ಗೆಯಿಂದ ಇವತ್ತವರೆಗೂ FIR ಕೊಟ್ಟಿಲ್ಲ ಅಂತ ನಿನ್ನೆ ಮಾತಾಡಿದೋಸ್ಕರ. ಸರ್ ಕೊಡ್ತಾ ಇದ್ದೀನಪ್ಪ FIR ನೋಡ್ಕೊಳ್ಳಿ ಅಂತ ಹೇಳಿದ್ರಲ್ಲ. ಇನ್ನೋರು FIR ಕೊಡ್ತಾ ಇದ್ರೇನ್ರಿ ನೀವು? ನಮ್ಮವ್ರ ಮೇಲೇ ಸೈನ್ಗಳು ಮಾಡಿಸ್ಕೊತಾ ಇದ್ದೀರಾ. ಪ್ರತಿಯೊಂದು ಸೈನು, ಪ್ರತಿಯೊಂದು ಎವಿಡೆನ್ಸ್ ನೀವು ಕಲೆಕ್ಟ್ ಮಾಡ್ಕೋತಾ ಇದ್ರಲ್ಲ. ಆಪೋಸಿಟ್ ಅದೇ ಭಾಗದಲ್ಲಿ, ಅದೇ ಏರಿಯಾದಲ್ಲಿ ಇರೋರು, ಅದೇ ಸಂಧಿಯಲ್ಲಿ ಇರೋರಿಗೆ ಏನಕ್ಕೆ ನೀವು ಇನ್ನೋರ್ಗೂ ಅರೆಸ್ಟ್ ಮಾಡಿಲ್ಲ? ನನ್ನ ಈ ಉತ್ತರ ಏನು ಥರ ಅವರಿಗೆ ಕ್ರಮ ತಗೊಂಡಿಲ್ಲ ಇನ್ನೋರ್ಗೂ. ಈ ಪೊಲೀಸ್ ಅವ್ರಿಗೆ ಈ ಸ್ಟೇಷನಿಂದ ನಾನು ಕೇಳ್ತಾ ಇರೋ ಉತ್ತರ. ಆ DCP ಕಳಿಸ್ಕೊಡ್ತಿರೋ, ACP ಕಳಿಸ್ಕೊಡ್ತಿರೋ, ಕಮಿಷನರ್ ಕಳಿಸ್ಕೊಡ್ತಿರೋ, ನೋವಾಗಿರೋರು ಅಲ್ಲೇ ಇದ್ದಾರೆ. ಸ್ಟೇಷನ್ ತವನೇ ಇದೆ. ಆ ವ್ಯಕ್ತಿಗಳು ಸ್ಟೇಷನ್ ತವನೇ ಇದ್ದಾರೆ. ಇನ್ನೋರ್ಗೂ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ಕೋಲಾರ ಭಾಗ ಯಾರ್ಯಾರು ಇದ್ದೀರಾ ಪ್ರತಿಯೊಬ್ಬರಿಗೆ ಈ ವಿಡಿಯೋ ಹೋಗಬೇಕು. ಅಲ್ಲಿರೋ ವ್ಯಕ್ತಿಗಳ ಮುಂದೆ ಕೈ ಜೋಡಿಸಿ ನ್ಯಾಯ ಪರವಾಗಿ ಅವ್ರಿಗೆ ಪ್ರತಿಭಟನೆ ಮಾಡಬೇಕು. ಈ ಥರನೇ ಮಾಡ್ತಾಯಿದ್ರು ಪೊಲೀಸರು. ನಾಳೆ ಸತ್ವವಾಗಿ ನಾನೇ ಹೋರಾಟಕ್ಕೆ ಸ್ಟೇಷನ್ ಮುಂದೆ ಮುಖ್ಯ ಆಗಬೇಕಾಗತ್ತೆ. ಸ್ಟೇಷನ್ ತಾವು ನಾನೇ ಹೋರಾಟಕ್ಕೆ ಕುತ್ಕೋಬೇಕಾಗತ್ತೆ, ಪ್ರತಿಭಟನೆ ಮಾಡಬೇಕಾಗತ್ತೆ. ಅವ್ರಿಗೆ ಆಪೋಸಿಟ್ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ
ಕಾನೂನು ಪ್ರಕಾರ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಆಪೋಸಿಟ್ ಅವರು ಏನು ತಪ್ಪು ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಿಲ್ಲ, ಅವ್ರು ಜೇಸಿಗೆ ಹೋಗಿಲ್ಲ, ಕೋರ್ಟ್ ಮುಖಾಂತರ ಹೋಗಿಲ್ಲ ಅಂದರೆ ಈ ಸ್ಟೇಷನ್ ಮುಂದೆ ನಾಳೆ ಪರಿಭಟನೆ ಮಾಡಬೇಕಾಗತ್ತೆ. ಪ್ರತಿಯೊಬ್ಬರಿಗೆ ವಿಡಿಯೋ ಹೋಗಲಿ ಅಂತಾನೆ ಈ ವಿಡಿಯೋ ಮುಖಾಂತರನೇ ಶೇರ್ ಮಾಡಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಇದರಲ್ಲಿ ಆಪೋಸಿಟ್ ಅವ್ರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಇನ್ನೂ ಅವರು ಸತ್ತಾಗಿ 3 ದಿವಸದಿಂದ ಅವರು ಸ್ಟೇಷನ್ದವ್ರು ತಿರುಗ್ತಾ ಇದ್ದಾರೆ ಅಂದರೆ ಅವ್ರ ಅಪ್ಪ ಅಮ್ಮನಿಗೆ ಅವ್ರ ಫ್ಯಾಮಿಲಿಯವ್ರಿಗೆ ಎಷ್ಟು ಹೊಟ್ಟೆ ಉರಿತಾ ಇದೆ. ಸ್ನೇಹಿತರೆ, ಇಷ್ಟೇ ಹೇಳೋದು ನಾನು. ಪ್ರತಿಯೊಬ್ಬರು ಶೇರ್ ಮಾಡಿ. ಈ ವ್ಯಕ್ತಿಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾಳೆ ನಾನೇ ಸತ್ತವಾಗಿ ಹೋಗ್ಬಿಟ್ಟು ಆ ಸ್ಟೇಷನ್ ಮುಂದೆ ಹೋರಾಟಕ್ಕೆ ಸಿದ್ಧವಾಗಿದ್ದೀನಿ ಅಂತ ಈ ಲೈವ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತವರೆಗೂ ಏನಾರ ಆಪೋಸಿಟ್ ಅವ್ರಿಗೆ ಅರೆಸ್ಟ್ ಮಾಡಿಲ್ಲ, ಕ್ರಮ ತಗೊಂಡಿಲ್ಲ ಅಂತ ಗೊತ್ತಾಗಿದ್ರೆ ನಾಳೆನೇ ಆ ಮುಖಾಂತರನೇ ಈ ಸ್ಟೇಷನ್ ಯಾವ ಥರ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಜೈ ಹಿಂದ್, ಜೈ ಭೀಮ್.